ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಮಿಸ್ಟರ್ ಬಿನ್, ವಾವ್, ಎಂಥ ಅತ್ಯದ್ಭುತ ಕಲಾವಿದ ಕಣ್ರಿ. ಎಷ್ಟೇ ನೋವು ಕಷ್ಟವಿದ್ರೂ ಇವರ ಆ್ಯಕ್ಟಿಂಗ್ ಸ್ಕಿಲ್ಸ್ಗಳಿಗೆ ಏನೋ ಒಂದು ಹುಮ್ಮಸ್ಸು, ಏನೋ ಒಂದು ಖುಷಿ, ಸಂತೋಷ. ಅದರಲ್ಲೂ 19 ಬಾರ್ನಿಂಗ್ನಲ್ಲಿ ಹುಟ್ಟಿರುವಂತೂ ಸಖತ್ ಇಷ್ಟ ಆಗಿರ್ತಾರೆ. ಅವರ ವಿಡಿಯೋ ನೋಡ್ತಾನೆ ಬೆಳೆದಿರ್ತಾರೆ. ಯಾಕಂದರೆ ಇಷ್ಟವಾದ ವ್ಯಕ್ತಿಯನ್ನು ಅಭಿಮಾನಿಗಳು ಪ್ರೀತಿಸ್ತಾರೆ. ಅವರು ಏನು ಮಾಡ್ತಾರೆ, ಏನು ಮಾಡ್ತಾ ಇರ್ತಾರೆ ಅನ್ನುವಂತಹ ಸಣ್ಣ ಕುತೂಹಲ. ಅವರ ಟ್ಯಾಲೆಂಟ್, ಸ್ಕಿಲ್ ಒಂದು ಕಡೆ ಆದರೆ ಅವರನ್ನು ಗುರುತಿಸೋದು, ಬೆಳೆಸೋದು, ಆರಾಧಿಸೋದು ಕೂಡ ಅವರ ಅಭಿಮಾನಿಗಳೇ. ಆ ಅಭಿಮಾನಿಗಳಿಗೆ ಆ ವ್ಯಕ್ತಿ ಬಗ್ಗೆ ಅಪ್ಡೇಟ್ಗೋಸ್ಕರ ಕಾಯ್ತಾನೆ ಇರ್ತಾರೆ. ಹೌದು, ತಮ್ಮ ವಿಭಿನ್ನ ವಿಚಿತ್ರ ಹಾವಭಾವಗಳೊಂದಿಗೆ ಆ್ಯಕ್ಟ್ ಮಾಡಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವೃದ್ಧರವರೆಗೂ ಕೂಡ ನಕ್ಕು ನಗಿಸಿದಂತಹ ಮಿಸ್ಟರ್ ಬಿನ್ ಪಾತ್ರದ ಫೇಮಸ್ ಹಾಲಿವುಡ್ ಆ್ಯಕ್ಟರ್ ರೋವನ್ ಅಟ್ಕಿನ್ಸನ್ ವಿಶೇಷ ಆ್ಯಕ್ಟಿಂಗ್ ನೋಡಿ ಜನ ತಮ್ಮ ಎಲ್ಲ ನೋವನ್ನು ಮರಿತಾ ಇದ್ರು. ಅಂತಹ ಟ್ಯಾಲೆಂಟೆಡ್ ಆ್ಯಕ್ಟರ್ ಬಗ್ಗೆ ಇತ್ತೀಚೆಗೆ ಇಲ್ಲೇ ಸಲ್ಲದ ಸುದ್ದಿ ಹರಿದಾಡ್ತಾ ಇದೆ. ಅದೇನೆಂದರೆ, ಮಿಸ್ಟರ್ ಬಿನ್ ಪಾತ್ರದ ರೋವನ್ ಅಟ್ಕಿನ್ಸನ್ ಅವರು ಆರೋಗ್ಯ ಹದಗೆಟ್ಟು ಬೆಡ್ ಮೇಲೆ ಮಲಗಿದ್ದಾರೆ. ಅವರು ಸ್ವಲ್ಪ ದಿನ ಮಾತ್ರ ಇರೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಎಸ್, ನೀವು ನೋಡ್ತಾ ಇರೋ ಇದೇ ಫೋಟೋನೇ ವೈರಲ್ ಆಗ್ತಾ ಇರೋದು. 69 ವರ್ಷದ ಮಿಸ್ಟರ್ ಬಿನ್ ಖ್ಯಾತಿಯ ಹಿರಿಯ ನಟ ಆಸ್ಪತ್ರೆಯ ICU ಬೆಡ್ ಮೇಲೆ ಮಲಗಿರೋ ಫೋಟೋ ನೋಡಿ ಸಾಕಷ್ಟು ಅಭಿಮಾನಿಗಳು ಶಾಕ್ ಒಳಗಾಗಿದ್ದಾರೆ. ಆದರೆ ಅದರ ಬಗ್ಗೆ ಕ್ಲಾರಿಟಿ ಕೊಡೋಣ ಅನ್ನುವಂತಹ ಪ್ರಯತ್ನ ನಮ್ಮದು. ಈ ಹಿಂದೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಮಿಸ್ಟರ್ ಬಿನ್ ಪಾತ್ರದ ನಟನ ಬಗ್ಗೆ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದ್ವು. 2017ರಲ್ಲಿ ಮೊದಲ ಬಾರಿಗೆ ರೋವನ್ ಅಟ್ಕಿನ್ಸನ್ ಅವರು ಕಾರ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಸುದ್ದಿ ಹರಿದಾಟಿತ್ತು. ಆಗ ಮಿಸ್ಟರ್ ಬಿನ್ ಅವರ ಅಭಿಮಾನಿಗಳಲ್ಲಿ ದೊಡ್ಡ ಆಘಾತವೇ ಕಾರಣ ಆಗಿತ್ತು. ಆದರೆ ಆಕ್ಸಿಡೆಂಟ್ ಆಗಿದ್ದರ ಬಗ್ಗೆ ಎಲ್ಲೂ ಕೂಡ ರಿಪೋರ್ಟ್ ಆಗಿರಲಿಲ್ಲ. ಜೊತೆಗೆ ಅವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಸುಳ್ಳು ಸುದ್ದಿ ಫ್ಯಾನ್ಸ್ಗೆ ಗೊತ್ತಾದಾಗ ನಿಟ್ಟುಸಿರು ಬಿಟ್ಟರು. ಹೀಗಾಗಿ ಈಗ ಮಿಸ್ಟರ್ ಬಿನ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ICUಯಲ್ಲಿ ಸೀರಿಯಸ್ ಕಂಡೀಷನ್ನಲ್ಲಿ ಮಲಗಿರುವಂತಹ ಫೋಟೋ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಆ ಫೋಟೋ ಕೂಡ ಸಂಪೂರ್ಣವಾಗಿ ಫೇಕ್ ಅಂತ ಪ್ರೂವ್ ಆಗಿದೆ. ಕೆಲ ರಿಪೋರ್ಟ್ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಫೋಟೋವನ್ನು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ ಮೂಲಕ ಫೇಸ್ ಸ್ಟ್ಯಾಂಪಿಂಗ್ ಡಿವೈಸ್ ಬಳಸಿ ಎಡಿಟ್ ಮಾಡಲಾಗಿದೆ. ಅಲ್ಲದೆ ವೈರಲ್ ಫೋಟೋದಲ್ಲಿರೋದು ಪಾರ್ಕಿನ್ಸನ್ ರೋಗದಿಂದ ಬಳಲ್ತಿದ್ದ 75 ವರ್ಷದ ಬ್ಯಾರಿ ಬಾಲ್ಡನ್ಸ್ಟೋನ್ ಅನ್ನುವಂತಹ ವೃದ್ಧನದು ಅಂತ ಹೇಳಲಾಗಿದೆ. 2020ರ ಜನವರಿ 30ರಂದು ಖಾಸಗಿ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ ಸುದ್ದಿಯಲ್ಲಿ ಇದೇ ರೀತಿಯ ಕೊಂಚ ವ್ಯತ್ಯಾಸದ ಫೋಟೋ ಕಂಡುಬಂದಿತ್ತು. ಜೊತೆಗೆ ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿದಾಗ ಇವರೇ ಬೇರೆ, ಮಿಸ್ಟರ್ ಬಿನ್ ಖ್ಯಾತಿಯ ಅಟ್ಕಿನ್ಸನ್ ಅವರೇ ಬೇರೆ ಅಂತ ಗೊತ್ತಾಗಿದೆ. ಫೇಸ್ಬುಕ್, ಎಕ್ಸ್ ಅಕೌಂಟ್ಗಳಲ್ಲಿ ಕೆಲವರು ಮಿಸ್ಟರ್ ಬಿನ್ ಪಾತ್ರದ ಫೋಟೋ ಜೊತೆಗೆ ಈ ವೈರಲ್ ಆಗ್ತಾ ಇರೋ ಹಾಸಿಗೆ ಹಿಡಿದ ವ್ಯಕ್ತಿಯ ಫೋಟೋಸ್ ಜೊತೆಗೆ ಕೊಲಾಜ್ ಮಾಡಿ ಶೇರ್ ಕೂಡ ಮಾಡ್ತಾ ಇದ್ದಾರೆ. ಎಡಿಟ್ ಮಾಡಿದ ಮೂಲ ಫೋಟೋ ಜೊತೆಗೆ ಈ ವೈರಲ್ ಫೋಟೋನ ಹೋಲಿಕೆ ಮಾಡಿದಾಗ ಮಿಸ್ಟರ್ ಬಿನ್ ಇನ್ 2024 ಅಂತ ಸರ್ಚ್ ಮಾಡಿದಾಗ ವೈರಲ್ ಫೋಟೋ ಫೇಕ್ ಅಂತ ಸ್ಪಷ್ಟವಾಗಿದೆ. ಕೆಲ ದಿನಗಳ ಹಿಂದೆ ಮುಲ್ತಾನ್ ಸುಲ್ತಾನ್ಸ್ ವರ್ಸಸ್ ಇಸ್ಲಾಮಾಬಾದ್ ಯುನೈಟೆಡ್ ನಡುವಿನ PSL 2024 ಫೈನಲ್ ಮ್ಯಾಚ್ನಲ್ಲಿ ಮಿಸ್ಟರ್ ಬಿನ್ ಪಾತ್ರದ ನಟ ಕಾಣಿಸಿಕೊಂಡಿದ್ದಾರೆ ಅಂತ ಕೂಡ ರಿಪೋರ್ಟ್ ಆಗಿದೆ. ಹಾಲಿವುಡ್ ನಟ ಮಿಸ್ಟರ್ ಬಿನ್ ಇತ್ತೀಚೆಗೆ ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ಹಾಗೂ ಇತ್ತೀಚೆಗೆ ನಡೆದ 2024ರ ಜುಲೈ 7ರಂದು ನಡೆದ ಫಾರ್ಮುಲಾ 1 ಕಾರ್ಯಕ್ರಮದಲ್ಲಿ ಫುಲ್ ಖುಷಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಫೋಟೋಸ್ ಮೀಡಿಯಾಗಳಲ್ಲಿ ಮಾತನಾಡಿರೋದು ಜೊತೆಗೆ ಅವರ ಹಳೆಯ ಸ್ಟೈಲ್ನಲ್ಲೇ ಮಿಮಿಕ್ರಿ ಮಾಡ್ತಾನೆ ರಿಯಾಕ್ಟ್ ಮಾಡಿದ್ದು ಕೂಡ ಸಾಕಷ್ಟು ಜನರಿಗೆ ಖುಷಿ ಕೂಡ ಕೊಟ್ಟಿದೆ. ಈ ಫೋಟೋಸ್ ಹಾಗೂ ವಿಡಿಯೋಗಳನ್ನು ನೋಡಿದಾಗ ಅವರ ಅಭಿಮಾನಿಗಳಿಗೆ ಖುಷಿ ಪಡ್ತಾ ಇದ್ದಾರೆ. ಅವರು ಆರೋಗ್ಯವಾಗಿದ್ದಾರೆ ಅಂತ ಕೇಳಿದ ಮೇಲಂತೂ ಫ್ಯಾನ್ಸ್ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಹೀಗಾಗಿ ಮಿಸ್ಟರ್ ಬಿನ್ ಖ್ಯಾತಿಯ ರೋವನ್ ಅಟ್ಕಿನ್ಸನ್ ಅವರ ಹೆಲ್ತ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರೋದು ಫೋಟೋ ನಕಲಿ. ಮಿಸ್ಟರ್ ಬಿನ್ ಪಾತ್ರದ ರೋವನ್ ಅಟ್ಕಿನ್ಸನ್ ಅವರು ಚೆನ್ನಾಗಿದ್ದಾರೆ. ಕೋಟಿ ಜನರಿಗೆ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ನಗಿಸಿದ ವ್ಯಕ್ತಿ ಮಿಸ್ಟರ್ ಬಿನ್ ಸೂಪರ್ ಆಗಿದ್ದಾರೆ. ಅವರ ಆರೋಗ್ಯ ಇನ್ನಷ್ಟು ಚೆನ್ನಾಗಿರಲಿ ಅಂತ ಹೇಳ್ತಾ ಅಪ್ಡೇಟ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.